ಪ್ರೀತಿಯ ಬೆಲೆ ಕಹಿಯೇ ಸಂಚಿಕೆ 9. ರಾಜೇಶ್ನ ಮಾತು ಕೇಳಿ ಎಲ್ಲರೂ ನೊಂದುಕೊಂಡಿದ್ದರು. ಶ್ರೀನಿವಾಸ್ ಗಂಭೀರವಾಗಿ, ರಾಜೇಶ್, ಮದುವೆ ವಿಷಯದಲ್ಲಿ ಅವಸರ ಮಾಡಬೇಡ. ಅನ್ವಿತಾ ನಮ್ಮ ಕಣ್ಣೆದುರೇ ಬೆಳೆದವಳು. ಅವಳು ನಮ್ಮ ಮನೆಗೆ ತಕ್ಕ ಸೊಸೆ ಅಲ್ಲವೇ? ನಮಗೆ ಅವಳ ಮೇಲೆ ಅಷ್ಟು ನಂಬಿಕೆ ಇದೆ. ವಿಶಾಲಾಕ್ಷಿ ಕಣ್ಣಾಲೆಗಳು ಒತ್ತೆಯಾಗಿ, ಹೌದು ಮಗನೇ, ಅನ್ವಿತಾ ಈ ಮನೆಯನ್ನು ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾಳೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಆ ಮಗುವಿನ ಮನಸ್ಸನ್ನು ನೋಯಿಸಿ ಈ ಹೊಸ ಸಂಬಂಧ ನಮಗೆ ಬೇಕಾ? ಶೋಭಾ ಸ್ವಲ್ಪ ಸಿಟ್ಟಿನಿಂದ ಮತ್ತು ಆಶ್ಚರ್ಯದಿಂದ, ಏನಣ್ಣ ಹೀಗೆ ಹೇಳ್ತಿದೀಯಾ? ಅನ್ವಿತಾ ಈ ಮನೆಗೆ ಸೊಸೆಯಾಗಿ ಬರೋದು ನಮಗೆಲ್ಲ ಎಷ್ಟು ಖುಷಿಯ ವಿಷಯವಾಗಿತ್ತು. ಈಗ ಯಾವುದೋ ಸಂಬಂಧ ಇಲ್ಲದ ಹುಡುಗಿಯನ್ನು ತರುತ್ತೇನೆ ಅಂದರೆ ಹೇಗೆ? ರಾಜೇಶ್ ಶಾಂತವಾಗಿ ಆದರೆ ದೃಢವಾಗಿ, ಶೋಭಾ, ಮದುವೆ ಅಂದರೆ ಬರೀ ಮನೆತನದ ಘನತೆ ಅಥವಾ ಪರಿಚಯದ ಸಂಬಂಧಗಳಲ್ಲ, ಅದು ನೀರಜ್ ಜೀವನದ ಪ್ರಶ್ನೆ. ಆ ಹುಡುಗಿಯ ಸಂಸ್ಕಾರ ಮತ್ತು ಗುಣದ ಬಗ್ಗೆ ನನಗೆ ನಂಬಿಕೆ ಇದೆ. ಅವಳು ಬಂದರೇನೆ ಈ ಮನೆಗೆ ನಿಜವಾದ ಕಳೆ. ವಿಶಾಲಾಕ್ಷಿ, ಆದ್ರೆ ರಾಜೇಶ್ ಗೊತ್ತಿಲ್ಲದವರ ಮನೆ ಹೆಣ್ಣನ್ನು ನಂಬೋದು ಹೇಗೆ? ನಮ್ಮ ಅನ್ವಿತಾ ಕಣ್ಣೆದುರು ಬೆಳೆದವಳು. ರಾಜೇಶ್, ಅಮ್ಮ, ಕಣ್ಣೆದುರು ಬೆಳೆದವರೆಲ್ಲ ಸಂಸ್ಕಾರವಂತರು ಅಂತ ಹೇಳಕ್ಕಾಗಲ್ಲ. ನೋಡುವ ದೃಷ್ಟಿ ಬದಲಾಗಬೇಕು ಅಷ್ಟೇ. ನೀರಜ್, ನಿನ್ನ ಅಭಿಪ್ರಾಯವೇನು? ಶೋಭಾ ಸ್ವಲ್ಪ ಅಧಿಕಾರಯುತವಾಗಿ, ಅಣ್ಣ, ಈ ಮನೆಗೆ ಅನ್ವಿತಾ ಬಿಟ್ಟರೆ ಬೇರೆ ಯಾರು ಸೊಸೆಯಾಗಿ ಬರಲು ಸಾಧ್ಯವಿಲ್ಲ. ಅದು ನನ್ನ ಮಗಳ ಜೀವನದ ಪ್ರಶ್ನೆ ಕೂಡ ಹೌದು. ರಾಜೇಶ್ ತೀಕ್ಷ್ಣವಾಗಿ ಶೋಭಾಳ ಕಡೆ ತಿರುಗಿ, ಶೋಭಾ, ನಿನ್ನ ಮಗಳ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ. ಇದು ಈ ಮನೆಯ ಭವಿಷ್ಯ ಮತ್ತು ನೀರಜ್ ಬದುಕಿನ ಪ್ರಶ್ನೆ. ಅನ್ವಿತಾ ಈ ಮನೆಗೆ ತಕ್ಕ ಸೊಸೆಯಲ್ಲ ಅಂತ ನಾನು ಮೊದಲೇ ನಿರ್ಧರಿಸಿದ್ದೇನೆ. ಅವಳ ಅಹಂಕಾರ ಮತ್ತು ನಿನ್ನ ಈ ಹಠದ ನಡುವೆ ನೀರಜ್ ಜೀವನ ಹಾಳಾಗೋದನ್ನ ನಾನು ನೋಡುತ್ತಾ ಕೂರಲ್ಲ. ಶ್ರೀನಿವಾಸ್, ರಾಜೇಶ್ ಮಾತು ಸ್ವಲ್ಪ ಮಿತಿ ಮೀರುತ್ತಿದೆ ಅನ್ಸುತ್ತೆ. ಮನೆತನದ ಗೌರವ. ರಾಜೇಶ್ ತಂದೆಯ ಮಾತನ್ನು ಮಧ್ಯದಲ್ಲೇ ತಡೆದು, ಗೌರವ ಅನ್ನೋದು ಕೇವಲ ಹೆಸರಿನಲ್ಲಿ ಅಥವಾ ಶ್ರೀಮಂತಿಕೆಯಲ್ಲಿ ಇರಲ್ಲ ಅಪ್ಪ, ಬದುಕುವ ರೀತಿಯಲ್ಲಿ ಇರುತ್ತೆ. ಅನ್ವಿತಾಳ ಸಂಸ್ಕಾರ ನನಗೂ ಗೊತ್ತು, ನಿಮಗೂ ಗೊತ್ತು. ಅವಳಿಗೆ ನಾನು ಅಂದ್ರೆ ಗೌರವ ಇಲ್ಲ, ಕೇವಲ ನೆಂಟಸ್ಟಿಕೆ ಉಳಿಸಿಕೊಳ್ಳಲು ನಾನು ನೀರಜ್ನನ್ನು ಬಲಿ ಕೊಡಲ್ಲ. ಶೋಭಾ, ಅಣ್ಣ, ನಿನಗೆ ನನ್ನ ಮೇಲೆ ಗೌರವ ಇಲ್ವಾ? ಅನ್ವಿತಾಳನ್ನ ತಿರಸ್ಕಾರ ಮಾಡೋದು ನನ್ನನ್ನ ತಿರಸ್ಕಾರ ಮಾಡಿದ ಹಾಗೆ. ರಾಜೇಶ್ ಕಣ್ಣಲ್ಲಿ ಕಣ್ಣಿಟ್ಟು, ನೋಡು ಶೋಭಾ, ಸಂಬಂಧಗಳ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡೋದನ್ನ ನಿಲ್ಲಿಸು. ನನ್ನ ನಿರ್ಧಾರ ಬದಲಾಗಲ್ಲ. ನೀರಜ್ ಮದುವೆ ನಾನು ನಿಶ್ಚಯಿಸಿದ ಹುಡುಗಿಯ ಜೊತೆಯೇ ನಡೆಯುತ್ತೆ. ವಿಶಾಲಾಕ್ಷಿ, ರಾಜೇಶ್, ಇಷ್ಟು ಕಠಿಣ ನಿರ್ಧಾರ ಬೇಡ ಮಗನೇ. ರಾಜೇಶ್, ಅಪ್ಪ, ನಮ್ಮ ಅಂತಸ್ತಿಗೆ ಅವಳು ಹೊಂದಿಕೊಳ್ಳಲಾರಳು. ಶ್ರೀನಿವಾಸ್, ಅಂತಸ್ತಿನಿಂದ ಸುಖ ಸಿಗಲ್ಲ ರಾಜೇಶ್, ಪ್ರೀತಿಯಿಂದ ಸಿಗುತ್ತೆ. ನನ್ನ ಮೊಮ್ಮಗಳೇ ಈ ಮನೆಗೆ ತಕ್ಕ ಸೊಸೆ ಎಂದು ನಾವೆಲ್ಲ ಭಾವಿಸಿದ್ದೆವು. ಇವತ್ತು ನಿನ್ನ ಮಾತು ಕೇಳಿ ತುಂಬಾನೇ ಬೇಸರವಾಗುತ್ತಿದೆ. ರಾಜೇಶ್ ತನ್ನ ಅಂತಸ್ತಿನ ಬಗ್ಗೆ ಮಾತಾಡಿದಾಗ ಅವನ ತಂಗಿ ಶೋಭಾ ಬೇಸರದಿಂದ, ಅಂತಸ್ತು, ಯಾವಾಗ್ಲೂ ಇದೇ ಮಾತನ್ನ ಆಡ್ತಿರಲ್ಲ ಅಣ್ಣ. ಹಣ ಐಶ್ವರ್ಯ ಇರೋ ಕಡೆ ಮಾತ್ರ ಸಂಸ್ಕಾರ ಇರುತ್ತೆ ಅಂತ ನೀವು ಹೇಗೆ ಅಂದುಕೊಂಡ್ರಿ? ರಾಜೇಶ್, ಶೋಭಾ, ನಿನ್ಗೆ ವ್ಯವಹಾರ ಗೊತ್ತಿಲ್ಲ, ಸುಮ್ಮನಿರು. ಶೋಭಾ, ವ್ಯವಹಾರ ಗೊತ್ತಿಲ್ಲದಿರಬಹುದು, ಆದರೆ ಮನುಷ್ಯತ್ವ ಗೊತ್ತು. ಅನ್ವಿತಾ ಈ ಮನೆಗೆ ಬಂದ್ರೆ ಹಣ ತರಲಿಕ್ಕಿಲ್ಲ, ಆದರೆ ಈ ಮನೆಯ ಪ್ರತಿಯೊಬ್ಬರ ಇಷ್ಟ ಕಷ್ಟಗಳನ್ನ ಅವಳು ಚೆನ್ನಾಗಿ ಅರಿತಿದ್ದಾಳೆ. ಅವಳನ್ನ ಕೇವಲ ಆಸ್ತಿ ಅಂತಸ್ತಿನ ತಕ್ಕಡಿಯಲ್ಲಿ ಅಳೆಯಬೇಡ ಅಣ್ಣ. ನಾನು ನಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ. ಶೋಭಾ, ಮನಸ್ಸಿಲ್ಲದ ಮದುವೆಯಿಂದ ಯಾವ ಭವಿಷ್ಯವೂ ಹಸನಾಗಲ್ಲ. ಅನ್ವಿತಾ ಈ ಮನೆಗೆ ಸೊಸೆಯಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನೀವು ಹೇಳ್ತಿರೋದು ಕೇಳಿ ನಮ್ಗೆ ತುಂಬಾನೇ ನೋವಾಗ್ತಿದೆ. ಅವಳು ಈ ಮನೆಗೆ ಸೊಸೆಯಾಗೋಕೆ ಎಲ್ಲಾ ರೀತಿಯಲ್ಲೂ ಅರ್ಹಳು ಅಂತ ಅನ್ಸುತ್ತೆ. ರಾಜೇಶ್, ನಾನು ಯಾವ ಹುಡುಗಿಯನ್ನು ಫಿಕ್ಸ್ ಮಾಡಿದ್ದೇನೋ ಅವಳೇ ಈ ಮನೆಗೆ ಬರೋದು. ಇದರಲ್ಲಿ ಮತ್ತೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಇದೇ ನನ್ನ ಅಂತಿಮ ಮಾತು. ಶೋಭಾ, ನಿನ್ಗೆ ಇಷ್ಟ ಇದ್ರೆ ಮದುವೆಗೆ ಬಾ, ಇಲ್ಲ ದೂರಾನೇ ಇದ್ಬಿಡು. ರಾಜೇಶ್ ಮಾತು ಕೇಳಿ ಶೋಭಾ ಅಳುತ್ತಾ ಮನೆಯ ಬಾಗಿಲಲ್ಲೇ ಬಂದು ನಿಲ್ಲುತ್ತಾಳೆ. ರಾಗಿಣಿ, ನೀನು ಹೊರಗೆ ಹೋದ್ರೆ ಶಾಶ್ವತವಾಗಿ ನಾನು ಈ ಮನೆಯ ಬಾಗಿಲನ್ನು ನಿನಗಾಗಿ ಮುಚ್ಚುತ್ತೇನೆ ಎಂದು ಶೋಭಾಳನ್ನು ತಳ್ಳಿ ಬಾಗಿಲನ್ನು ಜೋರಾಗಿ ಮುಚ್ಚುತ್ತಾಳೆ. ಶೋಭಾ ಕಣ್ಣೀರು ಹಾಕುತ್ತಾ ಮನೆಯಿಂದ ಹೊರಟು ಹೋಗುತ್ತಾಳೆ. ಮನೆಗೆ ಬಂದ ಶೋಭಾ ಅನ್ವಿತಾಳಿಗೆ ನಡೆದದ್ದನ್ನೆಲ್ಲ ತಿಳಿಸಿ, ಶೋಭಾ ಅಳುತ್ತಾ, ಅನ್ವಿತಾ, ಇಂದು ರಾಗಿಣಿ ನನ್ನನ್ನ ಮನೆಯಿಂದ ಹೊರಗೆ ನಿಲ್ಲಿಸಿದಾಗ ಸೌಮ್ಯ ಅತ್ತಿಗೆಯ ನೋವು ಏನು ಅಂತ ಅರ್ಥವಾಗುತ್ತಿದೆ. ಅಂದು ಅಣ್ಣ ಅವಳನ್ನು ಹೊರ ಹಾಕಿದಾಗ ನಾವು ಮೌನವಾಗಿದ್ದೆವು. ಆ ಮೌನವೇ ಇಂದು ನಮಗೆ ಶಾಪವಾಗಿ ತಿರುಗಿದೆ. ಅನ್ವಿತಾ ತಾಯಿಯನ್ನು ಸಮಾಧಾನ ಪಡಿಸುತ್ತಾ, ಹೌದು ಅಮ್ಮ, ಅತ್ತೆ ಈ ಮನೆಯನ್ನು ನಂದಾದೀಪದ ತರಹ ಉಳಿಸಿಕೊಂಡಿದ್ದರು, ಆದರೆ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಈಗ ಆ ಮನೆ ರಾಗಿಣಿಯ ಕೈ ಸೇರಿ ಸ್ಮಶಾನದಂತಾಗಿದೆ. ಶೋಭಾ, ಅನ್ವಿತಾ, ನಾನು ಅತ್ತಿಗೆಯನ್ನ ಮೀಟ್ ಮಾಡ್ಬೇಕು, ಪ್ಲೀಸ್ ಕರ್ಕೊಂಡು ಹೋಗ್ತೀಯಾ? ನಾನು ಈಗಲೇ ಅತ್ತಿಗೆಯನ್ನ ನೋಡ್ಬೇಕು, ಅವರನ್ನ ಕ್ಷಮೆ ಕೇಳಬೇಕು. ಅನ್ವಿತಾ ಸರಿ ಎಂದು ಶೋಭಾಳನ್ನು ಸೌಮ್ಯ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಸೌಮ್ಯ ಬಿಳಿ ಬಣ್ಣದ ಅಚ್ಚುಕಟ್ಟಾದ ಉಡುಗೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಅಡುಗೆ ಮಾಡುತ್ತಾ ತನ್ನ ಮುಂದಿನ ಯೂಟ್ಯೂಬ್ ವಿಡಿಯೋಗಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಳೆ. ಅಲ್ಲಿಗೆ ಅನ್ವಿತಾ ಮತ್ತು ಶೋಭಾ ಬರುತ್ತಾರೆ. ಅನ್ವಿತಾ ಮೆಲ್ಲಗೆ, ಅಮ್ಮ ನೋಡು, ಅತ್ತೆ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಶೋಭಾ ದೂರದಿಂದಲೇ ಸೌಮ್ಯಾಳನ್ನು ನೋಡಿ ದಬ್ಬಾಳಿಕೆಗೆ ಒಳಗಾದವಳಂತೆ ನಿಂತು ಬಿಡುತ್ತಾಳೆ. ಅನ್ವಿತಾ, ಅತ್ತೆನ ಒಂಟಿಯಾಗಿ ಈ ಸ್ಥಿತಿಯಲ್ಲಿ ನೋಡೋಕೆ ಆಗ್ತಿಲ್ಲಮ್ಮ. ರಾಜೇಶ್ ಮಾವ ತನ್ನ ಮನೆಯ ಮಹಾಲಕ್ಷ್ಮಿಯನ್ನು ಹೊರಗೆ ಹಾಕಿ ರಾಕ್ಷಸಿನ ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ. ಆದರೆ ಒಂದು ಸಮಾಧಾನ, ಅತ್ತೆ ಆ ಮನೆಯಲ್ಲಿ ಕೆಲಸದವಳಾಗಿ
ಮಕ್ಕಳಾಗಿ ಇದ್ರು, ಆದ್ರೆ ಇಲ್ಲಿ ಅವರೇ ಯಜಮಾನಿ. ಹಾಗೆ ಅವರು ಒಂದು ಪಿಜಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಅತ್ತೆ ಇಡೀ ಪಿಜಿಯ ಮಕ್ಕಳಿಗೆ ಅಮ್ಮನಾಗಿದ್ದಾಳೆ. ಬಾ ಹೋಗೋಣ. ಅವರು ಹತ್ತಿರ ಹೋದಾಗ ಸೌಮ್ಯ ತಿರುಗಿ ನೋಡುತ್ತಾಳೆ. ಶೋಭಾಳನ್ನು ಕಂಡು ಆಶ್ಚರ್ಯ ಮತ್ತು ಕಣ್ಣೀರು ಅವಳ ಕಣ್ಣಲ್ಲಿ ಒಟ್ಟಿಗೆ ಬರುತ್ತವೆ. ಶೋಭಾ, ನೀನು ಇಲ್ಲಿ ನನ್ನನ್ನ ನೋಡೋಕೆ ಬಂದಿದ್ಯಾ? ಶೋಭಾ ಸೌಮ್ಯಾಳ ಕೈ ಹಿಡಿದು ಅಳುತ್ತಾ, ಅತ್ತಿಗೆ ನನ್ನನ್ನ ಕ್ಷಮಿಸಿ ಬಿಡಿ. ಅಣ್ಣ ನಿಮ್ಮನ್ನು ಬೀದಿಗೆ ಹಾಕಿದಾಗ ನಾನು ಅವನನ್ನು ಯಾವ ಪ್ರಶ್ನೆ ಮಾಡಲಿಲ್ಲ, ಅವನಿಗೆ ಸಪೋರ್ಟ್ ಮಾಡಿದೆ. ಆದ್ರೆ ಇಂದು ರಾಗಿಣಿ ನಮ್ಮನ್ನ ಮನೆಯಿಂದ ಹೊರ ಹಾಕಿದಾಗ ನಾನು ಅಸಹಾಯಕಳಾಗಿದ್ದೇನೆ. ಆದರೆ ನಿಮ್ಮ ನೋವು ಏನು ಅಂತ ನನಗೂ ಅರ್ಥವಾಯಿತು. ಆ ಅರಮನೆಯಂತಹ ಮನೆಯಲ್ಲಿ ಮೊದಲಿನ ಹಾಗೆ ಪ್ರೀತಿ ಇಲ್ಲ ಅತ್ತಿಗೆ. ಸ್ಮಶಾನದ ಮೌನ ಇದೆ. ಶಾಂತವಾಗಿ ಶೋಭಾ, ಕಣ್ಣೀರು ಒರೆಸಿಕೊ. ಅಂದು ರಾಜೇಶ್ ನನ್ನನ್ನು ಹೊರ ಹಾಕದಿದ್ದರೆ ಇಂದು ನಾನು ಈ ಸ್ವಾವಲಂಬಿ ಸೌಮ್ಯ ಆಗುತ್ತಿರಲಿಲ್ಲ. ನೋಡು, ಈಗ ನಾನು ಯಾರ ಹಂಗೂ ಇಲ್ಲದೆ ಬದುಕುತ್ತಿದ್ದೇನೆ. ನನ್ನ ಈ ಸಣ್ಣ ಮನೆಯಲ್ಲಿ ಸಿಗುವ ನೆಮ್ಮದಿ ಆ ಐಷಾರಾಮಿ ಗಲೆಯಲ್ಲಿ ಇರಲಿಲ್ಲ. ಶೋಭಾ, ನಿಜ ಅತ್ತಿಗೆ, ನೀವು ಇಷ್ಟೊಂದು ಧೈರ್ಯವಂತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಣ್ಣ ಮತ್ತು ರಾಗಿಣಿ ಈಗ ನಿಮ್ಮ ಹೆಸರನ್ನು ಹೇಳಿದರೇನೆ ಉರಿದು ಬೀಳ್ತಾರೆ. ನಿಮ್ಮ ಯೂಟ್ಯೂಬ್ ವಿಡಿಯೋಗಳು ವೈರಲ್ ಆಗುತ್ತಿರೋದನ್ನ ನೋಡಿ ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ. ಸೌಮ್ಯ ಮೃದುವಾಗಿ ನಗುತ್ತಾ, ಅದು ಅವರ ಸಮಸ್ಯೆ ಶೋಭಾ. ನಾನು ಅಡುಗೆ ಮಾಡೋದು ಕೇವಲ ಹೊಟ್ಟೆ ತುಂಬಿಸೋಕೆ ಅಲ್ಲ, ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬೋಕೆ. ರಾಗಿಣಿ ನನ್ನನ್ನು ಸೋಲಿಸಲು ಬಂದಳು, ಆದರೆ ಅವಳೇ ನನಗೆ ಗೆಲ್ಲುವ ದಾರಿ ತೋರಿಸಿಕೊಟ್ಟಳು. ಅತ್ತಿಗೆ, ನೀರಜ್ ಕೂಡ ನಿಮ್ಮನ್ನು ಹುಡುಕುತ್ತಿದ್ದಾನೆ. ಅಪ್ಪನ ಮೇಲೆ ಸಿಟ್ಟು, ಮದುವೆನ ಬೇರೆ ಹುಡುಗಿ ಜೊತೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ನೀರಜ್ ಅಣ್ಣನಿಗೆ ಹೆದರಿ ಏನು ಮಾತನಾಡದೆ ಮೌನವಾಗಿ ಇದ್ದ ಎಂದವಳು ನಡೆದುದನ್ನು ಹೇಳಿದಳು. ಸೌಮ್ಯ ಕಳವಳದಿಂದ, ನನ್ನ ಮಗನಿಗೆ ಅನ್ವಿತಾಳ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು, ಆದರೆ ಈಗ ಬೇರೆ ಹುಡುಗಿ ಜೊತೆ ಅವನ ಮದುವೆ ಆದ್ರೆ ಅವನ ಬದುಕು ಹಾಳಾಗಬಹುದು. ಅವನು ಮೊದಲು ತನ್ನ ತಂದೆಯ ತಪ್ಪುಗಳನ್ನು ಹೇಳಿ ತಿದ್ದಬೇಕು. ಅಲ್ಲಿಯವರೆಗೆ ಅವರು ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಮದುವೆ ವಿಷಯದಲ್ಲಿ ತಪ್ಪು ಮಾಡೋಕೆ ಹೊರಟಿದ್ದಾರೆ. ಇದನ್ನು ನೀರಜ್ ಫೇಸ್ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಏನು ಮಾಡೋಕೆ ಆಗಲ್ಲ. ನೀರಜ್ಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟು ದಿನಗಳಲ್ಲಿ ಒಂದು ದಿನನಾದ್ರೂ ನನ್ನನ್ನ ನೋಡೋಕೆ ಬರ್ತಿದ್ದ. ಅವನು ನನ್ನನ್ನು ಶತ್ರು ತರ ನೋಡ್ತಾನೆ. ಅವನಿಗೆ ನಾನು ಮದುವೆ ವಿಷಯದಲ್ಲಿ ಮಾತಾಡೋದು ಇಷ್ಟ ಆಗಲ್ಲ. ಸದ್ಯಕ್ಕೆ ನಾವು ಸುಮ್ಮನಿರೋದು ಒಳ್ಳೇದು. ಅನ್ವಿತಾ, ಅಮ್ಮ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ. ಈ ವಿಷಯದಲ್ಲಿ ಯಾರು ಏನು ಮಾಡೋಕೆ ಆಗಲ್ಲ. ನೀರಜ್ ಮಾತ್ರ ಏನಾದ್ರೂ ಮಾಡೋಕೆ ಸಾಧ್ಯ. ಶೋಭಾ ಮನೆಯ ಬಗ್ಗೆ, ಶ್ರೀನಿವಾಸ್, ವಿಶಾಲಾಕ್ಷಿ ಪರಿಸ್ಥಿತಿ ಬಗ್ಗೆ ಹೇಳಿದಾಗ ಸೌಮ್ಯ ನೊಂದುಕೊಂಡು ಕಣ್ಣೀರು ಹಾಕಿದಳು. ರಾಜೇಶ್ನ ಆಫೀಸ್. ನೀರಜ್ ತನ್ನ ಕ್ಯಾಬಿನ್ ನಲ್ಲಿ ಕುಳಿತು ಹೋಟೆಲ್ ನಿಂದ ತರಿಸಿದ ಊಟದ ತಟ್ಟೆ ಮುಂದೆ ಇಟ್ಟುಕೊಂಡು ಫೋನ್ ನಲ್ಲಿ ಅಮ್ಮನ ಅಡಿಗೆ ವಿಡಿಯೋ ನೋಡುತ್ತಿದ್ದಾನೆ. ಅಲ್ಲಿಗೆ ರಾಗಿಣಿ ಮತ್ತು ನೀರಜ್ ಮದುವೆಯಾಗಬೇಕಿದ್ದ ಹುಡುಗಿ ಮಾಯಾ ಪ್ರವೇಶಿಸುತ್ತಾರೆ. ರಾಗಿಣಿ, ನೀರಜ್, ಏನಿದು? ಇಷ್ಟೊಂದು ದೊಡ್ಡ ಕಂಪನಿ ನಡೆಸುತ್ತಿದ್ದಾರೆ, ನೀನು ಇಲ್ಲಿ ಸಾಧಾರಣ ಹೋಟೆಲ್ ಊಟ ತಿನ್ನುತ್ತಾ ಕುಳಿತಿದೀಯಾ? ನಾವು ನಿನ್ನನ್ನು 5 ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ನೀರಜ್ ನಿಟ್ಟುಸಿರು ಬಿಡುತ್ತಾ, 5 ಸ್ಟಾರ್ ಹೋಟೆಲ್ ಆದರೇನು ಆಂಟಿ? ಆ ಊಟದಲ್ಲಿ ಅಮ್ಮ ಮಾಡುತ್ತಿದ್ದ ಆ ಒಂದು ತುತ್ತು ಈ ಪಾಯಸದ ರುಚಿಯೂ ಇಲ್ಲ. ರಾಗಿಣಿ, ನೀರಜ್ ಪ್ಲೀಸ್, ಆ ಅಡುಗೆಯವಳ ವಿಡಿಯೋ ನೋಡೋದನ್ನು ಮೊದಲು ನಿಲ್ಲಿಸು. ಈ ಹೋಟೆಲ್ ಫುಡ್ ಎಷ್ಟು ಎಲೈಟ್ ಆಗಿದೆ ನೋಡು. ಇದು ನಮ್ಮ ಸ್ಟೇಟಸ್ಗೆ ಸರಿ ಹೊಂದುತ್ತದೆ. ಹೌದು ನೀರಜ್, ನಿನ್ನ ಅಮ್ಮ ಮಾಡುತ್ತಿದ್ದ ಆ ಹಳೆ ಕಾಲದ ಸಾಂಬಾರ್ ರೊಟ್ಟಿ ತಿಂದು ನಾಲ್ಗೆ ಕೆಟ್ಟು ಹೋಗಿತ್ತು ಅಲ್ವಾ? ಮತ್ತೆ ಅದನ್ನೆಲ್ಲ ನೆನೆಸಿಕೊಳ್ಳುತ್ತಿದ್ದೀಯಾ? ನಿಮ್ಮ ಅಮ್ಮ ಮುಗಿದು ಹೋದ ಅಧ್ಯಾಯ. ಈಗ ನೀನು ಅದನ್ನ ಮರೆತು ಅಪ್ಡೇಟ್ ಆಗು. ನೀರಜ್ ಕೋಪದಿಂದ, ಅಂದ್ರೆ ಏನು ಆಂಟಿ? ಎತ್ತ ಅಮ್ಮನ್ನ ಮರೆಯೋದನ್ನ ಅಪ್ಡೇಟ್ ಅಂತಾರ? ಅಮ್ಮನ ಅಡುಗೆಯಲ್ಲಿ ಕೇವಲ ರುಚಿ ಇರ್ಲಿಲ್ಲ, ಪ್ರೀತಿ ಕೂಡ ಇತ್ತು. ಈ ಹೋಟೆಲ್ ಊಟಕ್ಕೆ ಹಣದ ಬೆಲೆ ಇರಬಹುದು, ಆದರೆ ಅಮ್ಮನ ಕೈ ರುಚಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮಾಯಾ, ನೀರಜ್, ನಾನು ಮಾಯಾ, ಇನ್ಮುಂದೆ ನಿನ್ನ ಲೈಫ್ ಪಾರ್ಟ್ನರ್. ನೀನು ಸುಮ್ಮನೆ ಎಮೋಷನಲ್ ಆಗುತ್ತಿದ್ದೀಯಾ? ಸೌಮ್ಯ ಕೇವಲ ಒಂದು ಚಾನೆಲ್ ಶುರು ಮಾಡಿರಬಹುದು, ಆದರೆ ನಮ್ಮ ಮಾವನ ರಾಜೇಶ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮುಂದೆ ಅವಳು ಶೂನ್ಯ. ನೀರಜ್ ಫೋನ್ ತೋರಿಸುತ್ತಾ, ಮಾಯಾ, ಇನ್ನು ನೀನು ನನ್ನ ಲೈಫ್ ನಲ್ಲಿ ಬಂದಿಲ್ಲ. ಆಗ್ಲೇ ನನ್ನನ್ನ ನಿನ್ನ ಕಂಟ್ರೋಲ್ ನಲ್ಲಿ ಇಡೋ ಪ್ರಯತ್ನ ಮಾಡ್ತಿದ್ಯಾ? ಅವಳು ಶೂನ್ಯವಲ್ಲ, ದೇವತೆ. ಈ ಹೋಟೆಲ್ನ ಮಸಾಲೆಗಿಂತ ಅಮ್ಮನ ಕೈಯಲ್ಲಿದ್ದ ಆ ಸಾತ್ವಿಕತೆಯೇ ನನಗೆ ಈಗ ಬೇಕಾಗಿರುವುದು. ರಾಗಿಣಿ, ನೋಡು ನೀರಜ್, ನಿನ್ನ ಅಪ್ಪ ಕೇಳಿದರೆ ತುಂಬಾ ಸಿಟ್ಟು ಮಾಡಿಕೊಳ್ತಾರೆ. ಈ ಕೆಳಮಟ್ಟದ ಯೋಚನೆ ಬಿಟ್ಟು ಬಿಡು. ಮಾಯಾ ಜೊತೆ ಹೊರಗೆ ಹೋಗಿ ಎಂಜಾಯ್ ಮಾಡು. ನೀರಜ್ ಎದ್ದು ನಿಂತು, ಹಣದಿಂದ ಕೊಂಡುಕೊಳ್ಳುವ ಸುಖಕ್ಕೆ ನಾಲಿಗೆ ರುಚಿ ಸಿಗಬಹುದು, ಆದರೆ ಆತ್ಮಕ್ಕೆ ತೃಪ್ತಿ ಸಿಗಲ್ಲ. ಅಮ್ಮನನ್ನು ಮನೆಯಿಂದ ಹೊರ ಹಾಕಿ ನಾವು ತಿನ್ನುತ್ತಿರೋ ಈ ಐಷಾರಾಮಿ ಊಟ ಪ್ರತಿ ತುತ್ತಿನಲ್ಲೂ ನನಗೆ ಮುಳ್ಳಿನಂತೆ ಚುಚ್ಚುತ್ತಿದೆ. ನನಗೆ ನಿಮ್ಮ ಸ್ಟೇಟಸ್ ಬೇಡ, ಅಮ್ಮನ ಕೈ ರುಚಿ ಬೇಕು. ರಾಗಿಣಿ, ನೀರಜ್, ಏನು ಮಾಡ್ತಿದ್ದೀಯಾ? ನೋಡು, ಮಾಯಾ ನಿನಗೆ ಮದುವೆ ಶಾಪಿಂಗ್ ಲಿಸ್ಟ್ ತಂದಿದ್ದಾಳೆ. ಎಷ್ಟು ಬಿಸಿ ಇದ್ದೀವಿ ನಾವೆಲ್ಲ. ನೀರಜ್ ಸಿಟ್ಟಿನಿಂದ, ನನಗೆ ಯಾವ ಶಾಪಿಂಗ್ ಬೇಡ ರಾಗಿಣಿ ಆಂಟಿ. ನನ್ಗೆ ಮಾಯಾನ ಮದುವೆ ಆಗೋಕೆ ಇಷ್ಟ ಇಲ್ಲ. ಮದುವೆ ಯೋಚನೆ ಬಿಟ್ಟು ಸದ್ಯಕ್ಕೆ ನಾನು ನನ್ನ ಅಪ್ಪನನ್ನು ಕ್ಷಮೆ ಕೇಳಿ ಅವಳೊಂದಿಗೆ ಇರೋ ಮನಸ್ಸು ಮಾಡಿದ್ದೀನಿ. ಮಾಯಾ, ನೀರಜ್, ಒಬ್ಬಳು ಕುಕ್ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದೀಯಾ? ನೀರಜ್, ಮೈಂಡ್ ಯುವರ್ ವರ್ಡ್ಸ್ ಮಾಯಾ. ಅವಳು ಕೇವಲ ಕುಕ್ ಅಲ್ಲ, ನನ್ನ ಅಮ್ಮ. ಅವರನ್ನು ಹೀಗೆ ಕೇವಲವಾಗಿ ಮಾತಾಡೋದು ಸಂಸ್ಕಾರ ಅಲ್ಲ. ಅಮ್ಮನ ವಿಡಿಯೋ ಕೆಳಗೆ ಈ ಕಮೆಂಟ್ಸ್ ನೋಡಿ. ಅಮ್ಮ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ, ಅವರಿಂದ ಬರೀ ಸಹಾಯ ತಗೊಂಡಿರೋರೆ. ಇವರು ನಿಜವಾದ ತಾಯಿ.
ಅಂತ ಬರೆದಿದ್ದಾರೆ. ಆದ್ರೆ ನಾನು ಅವರ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗ. ನಾನೇ ಅವರ ಬೆಲೆ ತಿಳ್ಕೊಳ್ಳಿಲ್ಲ. ನನ್ನ ಅಮ್ಮ ದೇವತೆ. ಅಂತಹ ಅಮ್ಮನನ್ನು ಹಣಕ್ಕಾಗಿ ನಾನು ದೂರ ಮಾಡಿದೆನಲ್ಲ ಅಂತ ನನ್ಗೆ ಅಸಹ್ಯವಾಗ್ತಿದೆ. ರಾಗಿಣಿ ಗಾಬರಿಯಿಂದ, ನೀರಜ್, ನಿನ್ನ ಅಪ್ಪ ಕೇಳಿಸಿಕೊಂಡರೆ ಸುಮ್ಮನೆ ಬಿಡಲ್ಲ. ಸೌಮ್ಯಾಳ ಬಗ್ಗೆ ಯೋಚಿಸೋದು ಬಿಟ್ಟು ಬಿಡು. ನೀರಜ್ ಅಪ್ಪನಿಗೆ ಹೇಳಿ ಆಂಟಿ, ಅವರ ಹಣದ ಶಕ್ತಿಗಿಂತ ಅಮ್ಮನ ಪ್ರೀತಿಯ ಶಕ್ತಿ ದೊಡ್ಡದು ಅಂತ ನನ್ಗೆ ಅರ್ಥವಾಗಿದೆ. ಈ ಮದುವೆ ಆಗಲ್ಲ. ಈ ಮರ್ಯಾದೆ ಇಲ್ಲದ ಜೀವನ ನನಗೂ ಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಗಿಣಿ ಗಾಬರಿಯಿಂದ ಮಾಯಾಳನ್ನು ನೋಡಿ ನೀರಜ್ ಕೈ ಮೀರಿ ಹೋಗುತ್ತಿದ್ದಾನೆ. ಮಾಯಾ, ಇವನ ಮೇಲೆ ಸೌಮ್ಯಾಳ ಮಾತುಗಳು ಮಂತ್ರದಂತೆ ಮಾಡುತ್ತಿವೆ. ರಾಜೇಶ್ನ ರೂಮ್. ರಾಜೇಶ್ ಫೈಲ್ಗಳನ್ನು ನೋಡುತ್ತಾ ಕುಳಿತಿದ್ದಾನೆ. ರಾಗಿಣಿ ಗಾಬರಿಯಿಂದ ಅಲ್ಲಿಗೆ ಬರುತ್ತಾಳೆ. ರಾಜೇಶ್, ಒಂದು ನಿಮಿಷ ಇಲ್ಲಿ ಕೇಳಿ. ವಿಷಯ ಕೈ ಮೀರಿ ಹೋಗುತ್ತಿದೆ. ನಾವು ಅಂದುಕೊಂಡದ್ದಕ್ಕಿಂತ ಪರಿಸ್ಥಿತಿ ಗಂಭೀರವಾಗಿದೆ. ರಾಜೇಶ್ ಫೈಲ್ನಿಂದ ಕಣ್ಣು ಎತ್ತದೆ. ಏನಾಯ್ತು ರಾಗಿಣಿ? ಯಾಕೆ ಇಷ್ಟೊಂದು ಗಾಬರಿ ಪಡ್ತಿದ್ದೀಯಾ? ರಾಗಿಣಿ, ನಿಮ್ಮ ಮಗ ನೀರಜ್, ಅವನು ಮಾಯಾಳನ್ನು ಆಗಲು ನಿರಾಕರಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಆ ಸೌಮ್ಯಾಳ ಅಡುಗೆ ವಿಡಿಯೋಗಳನ್ನು ನೋಡಿ ಅವಳ ಪರವಾಗಿ ಮಾತನಾಡುತ್ತಿದ್ದಾನೆ ಎಂದಳು ಆತಂಕದಲ್ಲಿ. ಮುಂದೇನು? ರಾಜೇಶ್ ನೀರಜ್ ಮಾಯಾ ಮದುವೆ ಬಗ್ಗೆ ಯಾವ ತೀರ್ಮಾನಕ್ಕೆ ಬರುತ್ತಾನೆ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.